ಕಳೆದ 3-4 ದಿನಗಳಿಂದ ಹಾವೇರಿ ತಾಲೂಕಿನ ಅಗಡಿ ಮತ್ತು ಮಾಳಾಪುರ, ಬಸಾಪುರ ಮತ್ತು ವಿವಿಧ ಗ್ರಾಮಗಳಲ್ಲಿ ಚಿರತೆ ಕಾಣಿಸ್ಕೊಂಡಿತ್ತು. ಅದಲ್ಲದೆ ಜಿಂಕೆ ಆಗಿರ್ಬೋದು, ಮನೆ ಸಾಕಿರುವಂಥ ಆಡುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ನಾಯಿಗಳನ್ನ ಹೊತ್ತೊಯ್ದಂಥ ಚಿರತೆ ಏನಿತ್ತು, ಇವತ್ತದು ಬೆಳಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿ ನೋಡ್ತಾ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಯಾಕಂತಂದರೆ ಚಿರತೆಯನ್ನು ಬೆಳಗ್ಗೆ ಹೊರಗಡೆ ಬಂದಂತಂದರೆ ಬಾತ್ರೂಮ್ಗೆ ಬಂದಂಥ ಸ್ಥಳೀಯವರು ನೋಡಿ ಇಲಾಖೆಗೆ ತಿಳಿಸಿರುವಂಥದ್ದು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು, ಬೋರ್ಗಳನ್ನು ಇಟ್ಟಿರುವಂಥದ್ದು. ಅಂದರೆ ಚಿಕ್ಕದಾದ ಚರಂಡಿ, ಅಂದರೆ ಒಂದು ರೀತಿಯಲ್ಲಿ ಕಾಲುವೆ ಇರುತ್ತೆ, ಆ ಕಾಲುವೆಗಳಲ್ಲಿ ಅದು ಹೋಗಿರುವಂಥದ್ದು, ಅಂದರೆ ಅಲ್ಲಿ ಮಲಗಿತ್ತು ಅಂತಕ್ಕಂಥದ್ದನ್ನು ಸ್ಥಳೀಯರು ನೋಡಿ ಹೇಳಿರುವಂಥದ್ದು. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಸಂಪೂರ್ಣವಾಗಿ ಹರಸಾಹಸ ಪಡ್ತಾ ಇರುವಂಥದ್ದು, ಬೋರ್ಗಳನ್ನು ಇಟ್ಟುವ ಮುಖಾಂತರ, ಪಟಾಕಿ ಇಡುವ ಮುಖಾಂತರ ಅದನ್ನು ಸೆಳೆಯಲು ಮುಂದಾಗ್ತಾ ಇರುವಂಥದ್ದು. ಆದರೆ ಅದ್ರ ಜೊತೆಗೆ ಜನಗಳನ್ನ ನೋಡ್ತಾ ಇರ್ಬೋದು. ಜನ ಒಂದು ರೀತಿಯಲ್ಲಿ ಚಿರತೆಯನ್ನು ನೋಡಲಿಕ್ಕೆ ಮುಗಿಬಿದ್ದಿರುವಂಥದ್ದು. ಬೆಳಗ್ಗೆ ಏನು ಕಾರ್ಯಾಚರಣೆ ಪ್ರಾರಂಭವಾಗಿದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಜನರು ಇಲ್ಲಿದ್ದ ಸ್ಥಳದಿಂದ ಕದಲ್ತಿಲ್ಲ ಅಂತ ಹೇಳ್ಬೋದು. ಅಂದರೆ ಚಿರತೆನೇ ನೋಡಬೇಕು ಅನ್ನೋ ಒಂದು ಆಸೆಯಿಂದ ಇಲ್ಲಿ ಜನ ಬಂದು ನಿಂತಿರುವಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಈ ಬಲಗಡೆ ಆದರೆ ಇನ್ನು ಎಡಭಾಗದಲ್ಲಿ ಕೂಡ ಚರಂಡಿಯ ಕೊನೆ ಎಂಡಿದೆ. ಅಂದರೆ ಸ್ಥಳೀಯರು ಬೆಳಗ್ಗೆ ಏನೋ ಬಾತ್ರೂಮ್ಗೆ ಬಂದಾಗ ನೋಡುವಂಥ ಚಿರತೆಯನ್ನು ಅಕ್ಕಪಕ್ಕದಲ್ಲಿ ಸಿಕ್ಕಂಥ ತಗಡುಗಳನ್ನ ಇಟ್ಟು ಅದನ್ನು ಮುಚ್ಚಿ ಹಾಕ್ತಾರೆ. ಅಂದರೆ ಚಿರತೆಗೆ ಎಲ್ಲೂ ಕೂಡ ಹೋಗಲಿಕ್ಕೆ ಆಸ್ಪದ ನೀಡದಂತೆ ಅದನ್ನು ಬಂದಿ ಮಾಡ್ತಾರೆ. ಅಂದರೆ 3-4 ದಿನಗಳಿಂದ ಚಿರತೆಯ ಓಡಾಟ ಈ ಮಾಳಾಪುರ ಗ್ರಾಮದಲ್ಲಿ ಹೆಚ್ಚಾಗಿತ್ತು ಅಂತ ಹೇಳ್ಬೋದು. ಅಂದರೆ ಏನು ಈಗ ಸದ್ಯಕ್ಕೆ ಚಿರತೆ ಸೆರೆಯಾಗುವ ಜಾಗ ಇದೆ, ಅಲ್ಲಿದ್ದ ಕೇವಲ ಗ್ರಾಮಕ್ಕೆ 200 ಮೀಟರ್ಗಳಷ್ಟು ದೂರ ಇರುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಏನು ಕಾಣ್ತಾ ಇದೆ ಅದು ಆ ಚರಂಡಿಯ ಮೇಲ್ಗಡೆ ಇರ್ತಕ್ಕಂಥ ಒಳಗಡೆ ಪಟಾಕಿಗಳನ್ನು ಹಾಕಿ ಹೊಡೆಯುವ ಮುಖಾಂತರ ಸದ್ಯಕ್ಕೆ ಅದನ್ನು ಸೆರೆ ಹಿಡಿಯುವಲ್ಲಿ ಮುಂದಾಗ್ತಿರುವಂಥದ್ದು. ಇಲ್ಲಿ ನೋಡ್ತಾರೆ ದೃಶ್ಯದಲ್ಲಿ ಏನು ಕಾಣ್ತಾ ಇದೆ ಅಂದರೆ ಇಲ್ಲೊಂದು ಬೋನ್ ಇದೆ. ಆ ಬೋನ್ ಅಂದರೆ ಒಂದು ತೆಗ್ಗಿರುವಂಥದ್ದು, ಆ ತೆಗ್ಗಲ್ಲಿ ಚಿರತೆ ಬಿದ್ದಿರುವಂಥದ್ದು. ನೋಡೋಂಥ ಸ್ಥಳೀಯ ಗ್ರಾಮಸ್ಥರು ಈಗ ಅಲ್ಲಿ ತಗಡನ್ನು ಹಾಕಿ ಕಲ್ಲುಗಳನ್ನು ಇಟ್ಟು ಅಭಯಾರಣ್ಯ ಅಂದರೆ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿರುವಂಥದ್ದು. ಸದ್ಯಕ್ಕೆ ಚಿರತೆ ಸೆರೆ ಹಿಡಿಯಲಿಕ್ಕೆ ಮುಂದಾಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಜನರು ಕೂಡ ಕಾಟ ಕೊಡ್ತಿರೋದು. ಅಂದರೆ ಮನುಷ್ಯರ ವಾಸನೆ ಆಗುವ ಮತ್ತು ಸೌಂಡ್ ಮಾಡಿದ್ರೆ ಚಿರತೆ ಓಡೋಗುತ್ತೆ ಅಂತ ಹೇಳಿ ಈಗ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವಷ್ಟು ಚಿರತೆ ಸೆರೆ ಹಿಡಿಯುವ ಕಾರ್ಯ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ ಅಂತ ಹೇಳ್ಬೋದು. ಕೆಂಪು ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. 6:30 ಇಲ್ರಿ, ಇದ್ರೊಳಗೆ ದಿಗದ ಇತ್ತಾಗ ಹಿಂಗೆ ಸತ್ತಿರೋದು. ಅವಾಗ ಫೋನ್ ಹಚ್ಚಿ ನಮ್ಮ ಮೆಂಬರ್ಗೆ. ಇಲ್ಲಿ ಹೊರಗಡೆ ಬಂದಿದ್ವಿ ರೀ. ಹ್ಞೂ ರೀ, ದೊಡ್ಡದೈತಿ ರೀ. ನಾವು ಮತ್ತೆ ಫೋನ್ ಹಚ್ಚಿದ್ರಿ, ಇಲ್ಲೇ ಐತಿ ತೀರ್ಸ ಅಂತಂದು. ಮತ್ತೆ ಹೊಳ್ಳಿ ಕರ್ಕೊಂಬಂದ್ವಿ. ಮೆಂಬರ್ಗೆ ಫೋನ್ ಹಚ್ಚಿದ್ರಿ, ತಡಿ ಹಂಗಾರೆ ಬಲಿ ಅಲ್ಲಿ ಐತಿ ತೊಂಬರಿ ಅಂದ್ ನಮ್ಗೆ. ಮತ್ತೆ ತಗಡ ತೊಂಬಂದ ನಾವು ಇದು ಮಾಡಿದ್ವಿ. ಒಂದು ಐತಿ ರೀ ಇಲ್ಲಿ ಒಳಗೀಗ. ಅಲ್ಲಿ ನಾಯಿ ಪಾಯಿ ತಿನ್ನತ್ರಿ, ಆಟ ಕೊಡ್ತ್ರಿ, ಆಡ ತಿಂದವ್ರಿ. ಹಾಂ, ಈಗ ಒಳಗೈತ್ರಿ, ಈಗ ಹೊರಗೆ ಬರ್ಬೇಕಲ್ರಿ. ನಾವು 6:30 ನೋಡ್ತಾ ಇದ್ವಿ ಅರಣ್ಯ ಇಲಾಖೆ ಸಿಬ್ಬಂದಿ ಎಷ್ಟೊಂದು ಹರಸಾಹಸ ಪಟ್ಟಿದ್ದಾರೆ ಅಂತ. ಬೋನ್ಗಳು ತಗೊಂಡ್ಬಂದಿದ್ದಾರೆ, ಬೋನ್ಗಳು ಇಟ್ಟಿದ್ದಾರೆ. ಜನ ಅಲ್ಲಿ ಸಿಕ್ಕಾಪಟ್ಟೆ ಸೇರ್ಬಿಟ್ಟಿದ್ದಾರೆ ಆ ಚಿರತೆ ಕಾರ್ಯಾಚರಣೆಯನ್ನ ನೋಡೋದಕ್ಕೆ, ಚಿರತೆ ಹಿಡಿಯೋದನ್ನ ನೋಡೋದಕ್ಕೆ. ಅದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇನ್ನಷ್ಟು ಚಾಲೆಂಜಿಂಗ್ ಆಗಿದೆ. ಅಲ್ಲಿ ಒಂದು ಮೋರಿ ಒಳಗಡೆ ಹೋಗಿ ಸೇರ್ಕೊಂಡಿದೆ ಚಿರತೆ. ಅಲ್ಲಿ 2 ಚಿರತೆಗಳಿದ್ದಾವೆ ಅನ್ನೋಂಥದ್ದು ಈಗಷ್ಟೇ ಟಾರ್ಚ್ ಹಾಕಿ ನೋಡಿದ ಅರಣ್ಯ ಸಿಬ್ಬಂದಿಗೆ ಗೊತ್ತಾಗಿದೆ. ಒಂದಲ್ಲ 2 ಚಿರತೆ. ಹೌ ಡೇಂಜರಸ್! 2 ಚಿರತೆಗಳು ಸೇರ್ಕೊಂಡಿದ್ದಾವೆ. ಆದ್ರೆ ಏನ್ ಮಾಡೋದು, ಅದು ಕಾಡು ಭಾಗದಲ್ಲಿ ಇರ್ಬೇಕಾದಂಥದ್ದು. ಕಾಡನ್ನ ಮನುಷ್ಯ ಹೆಚ್ಚಾಗಿ ಎನ್ಕ್ರೋಚ್ ಮಾಡ್ಕೊಳ್ತಾ ಇದ್ದ ಹಾಗೇನೆ ನಾಡಿನ ಭಾಗಕ್ಕೆ ಆಹಾರ ಆರಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ. ಈಗ ಬೇಸಿಗೆ ಬಂತು, ಕಾಡು ಕಡಿಮೆ ಆಗುತ್ತೆ, ಅಂದ್ರೆ ಅಲ್ಲಿ ಒಣಗುತ್ತೆ. ಹಾಗಾಗಿ ಅಲ್ಲಿ ಪ್ರಾಣಿಗಳು ಕೂಡ ಹೆಚ್ಚಾಗಿ ಸಾಯ್ತವೆ, ಆಹಾರದ ಕೊರತೆ ಉಂಟಾಗತ್ತೆ ಅವಕ್ಕೆ. ಒಟ್ಟಲ್ಲಿ ಈ ಚಿರತೆ ಕಳೆದ 2-3 ದಿನಗಳಿಂದ ಈ ಭಾಗದ ಜನಕ್ಕೆ ಸಾಕಷ್ಟು ತೊಂದರೆ ಕೊಡ್ತಾ ಇತ್ತು. ಜಿಂಕೆನ ಕೂಡ ಹಿಡಿದಿತ್ತಂತ 2 ದಿನ ಮುಂಚೆ. ಈಗ ಅದನ್ನ ಬೋನಿಗೆ ಹಾಕೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಹಾವೇರಿಯ ಮಾಳಾಪುರ ಕಾಲುವೆಯಲ್ಲಿ ಲಾಕ್ ಆಗಿದೆ ಚಿರತೆ. 2 ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂತಹ ಚಿರತೆ, ಜೀವ ಭಯದಿಂದ ಜನ ಓಡಾಡ್ತಾ ಇದ್ರು. ಈಗ ಆ ಪುಟ್ಟ ಮಾಳಾಪುರ ಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಅದನ್ನ ಸೆರೆ ಹಿಡಿಯೋದಕ್ಕೆ ಅಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಆದ್ರೆ ವೀಕ್ಷಕರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಕೂಡ ಅಲ್ಲಿ ಅಪಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ಚಿರತೆ ನೀಟಾಗಿ ಬಂದು ಬೋನಲ್ಲಿ ಸೇರ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೇರೆ ಯಾವ್ದಾದ್ರು ಎಕ್ಸಿಟ್ ಏನಾದ್ರೂ ಇದ್ರೆ ಬಹಳ ಕಷ್ಟ ಆಗತ್ತೆ. ವೈಲ್ಡ್ ಅನಿಮಲ್ಸ್ ಹೇಳಿ ಕೇಳಿ ಕಾಡು ಪ್ರಾಣಿಗಳು ಏನ್ ಬೇಕಾದ್ರೂ ಆಗ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅದನ್ನ ನೋಡಕ್ಕೆ, ಕಾರ್ಯಾಚರಣೆನ ನೋಡಕ್ಕೆ ಜನ ಬಂದು ಸೇರ್ಬಿಟ್ಟಿದ್ದಾರೆ. ಸುರಕ್ಷಿತವಾಗಿ ಚಿರತೆ ಬೋನೊಳಗೆ ಸೇರ್ಕೊಂಡ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನ ಸುರಕ್ಷಿತವಾಗಿ ಅದಕ್ಕೆ ಅದೇನು ಅರಿವಳಿಕೆ ಇಂಜೆಕ್ಷನ್ ಮತ್ತೊಂದು ಕೊಟ್ಟು ಅದನ್ನ ಕಾಡಿಗೆ ತಗೊಂಡೋಗಿ ಬಿಡ್ತಾರೆ. ನೋಡಿ, ಅಲ್ಲಿ ಆ ಬೋನ್ ತರುವಾಗ ಚಿಕ್ಕ ಮಕ್ಕಳು ಕೂಡ ಇರೋದನ್ನ ದೃಶ್ಯಗಳಲ್ಲಿ ಗಮನಿಸಬಹುದು, ವಿಚ್ ಇಸ್ ವೆರಿ ಡೇಂಜರಸ್. ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. 2 ದಿನಗಳಿಂದ ಆ ಚಿರತೆನ ಹಿಡಿಬೇಕು ಅಂತ ಹರಸಾಹಸ ಪಡ್ತಾ ಇದೆ.
ಈಗ ಟ್ರ್ಯಾಕ್ಟರ್ ಅಲ್ಲೂ ಕೂಡ ಜನ ಹೆಂಗ್ ತುಂಬ್ಕೊಂಡು ಬರ್ತಾ ಇದಾರೆ ನೋಡಿ. ಅಲ್ಲಿ ಏನ್ ದೃಶ್ಯ ಅಂತ ನೋಡಕ್ ಅಷ್ಟೊಂದು ಜನ ಬರ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಆ ಜನಕ್ಕೆ ಅಷ್ಟು ಕಾಟ ಕೊಟ್ಟಿದೆ ಚಿರತೆ. ಅಲ್ಲಿ ಕಳೆದ 2-3 ದಿನಗಳಿಂದ ಅಷ್ಟು ಭೀತಿಯನ್ನ ಉಂಟು ಮಾಡಿದೆ. ಒಂದ್ ಚಿರತೆ ಅಲ್ಲ, 2 ಚಿರತೆ ಇದೆ. ಸೊ 2 ಚಿರತೆಗಳು ಈಗ ಆ ಚಿಕ್ಕ ಕಾಲುವೆ ಒಳಗಡೆ ಲಾಕ್ ಆಗಿದ್ದಾವೆ. ಇನ್ನೇನು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆ ಕಾಲುವೆಯಿಂದ ಚಿರತೆ ಹೊರಗಡೆ ಬರ್ಬೋದು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಪಟಾಕಿ ಸಿಡಿಸಿ ಅದನ್ನ ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ ಅದು ಹೊರಗಡೆ ಬಂದು ಬೋನ್ ಒಳಗಡೆ ಸೇರ್ಕೊಳ್ಬಹುದು. ನೀಟಾಗಿ ಲಾಕ್ ಆಗಿದೆ ಆ ಕಾಲುವೆ ಒಳಗಡೆ. ಹೊರಗೆ ಬಂದ್ರೆ ಬೇರೆ ಎಲ್ಲೂ ಜಾಗ ಇಲ್ಲ, ಅದು ಆ ಬೋನ್ ಒಳಗೆ ಸೇರ್ಕೋಬೇಕು, ಸೀದಾ ಬಂದು ಬೋನ್ ಒಳಗೆ ಸೇರ್ಕೋಬೇಕು, ಹಂಗ ಲಾಕ್ ಆಗಿದೆ. ಸೊ ಬರುತ್ತಾ ಅಂತ ಜನ ಕಾಯ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡ ಈಗ ಈ ಕ್ಷಣದಲ್ಲೂ ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಅಲ್ಲಿ ಅದನ್ನ ಹೊರಗಡೆ ತೆಗೆಯೋದಕ್ಕೆ. ಹೊರಗಡೆ ಬರ್ಲಿ ಅಂತ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಾಕಷ್ಟು ಚಿರತೆ ಹಾವಳಿ ರಾಜ್ಯಾದ್ಯಂತ ನಾವು ನೋಡ್ತಾ ಇದ್ವಿ. ಬೆಳಗಾವಿನಲ್ಲಾಯ್ತು, ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಟಿನಲ್ಲೇ ಎಲ್ಲ ಓಡಾಡ್ತಾ ಇದೆ ಚಿರತೆ. ಅಷ್ಟರ ಮಟ್ಟಿಗೆ ಚಿರತೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಕಾಡು ಕಡಿಮೆ ಆಗಿ ಯಾವ ರೀತಿ ಕಷ್ಟ ಆಗ್ತಾ ಇದೆ ಕಾಡು ಪ್ರಾಣಿಗಳಿಗೂ ಕೂಡ ಬದುಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಅವುಗಳಿಗೂ ಕೂಡ ಬದುಕೋ ಹಕ್ಕಿದೆ. ಆದ್ರೆ ಹಾಗಂತ ಮನುಷ್ಯರು ಜೀವ ಕಳ್ಕೊಳಕ್ ಆಗಲ್ವಲ್ಲ. ಈ ಒಂದು ಚಿಂತೆನಲ್ಲಿ ಇಲ್ಲಿನ ಗ್ರಾಮಸ್ಥರು, ಹಾವೇರಿಯ ಗ್ರಾಮಸ್ಥರಿದ್ದಾರೆ. ಸೊ ಆ ಚಿರತೆ ನೋಡಕ್ಕೆ ನೋಡಿ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತಂದ್ರೆ ಸಾವಿರಾರು ಜನ ಸೇರಿದ್ದಾರೆ. ಅಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಟ್ರ್ಯಾಕ್ಟರ್ ಗಾಡಿ ಎಲ್ಲ ಮಾಡ್ಕೊಂಡು ಹತ್ಕೊಂಡು ಬಂದ್ಬಿಟ್ಟಿದ್ದಾರೆ ಚಿರತೆನ ನೋಡಕ್ಕೆ. ಅರಣ್ಯ ಇಲಾಖೆ ಕಾರ್ಯಾಚರಣೆ ಸತತವಾಗಿ ನಡೀತಾನೆ ಇದೆ. ಚಿರತೆನ ಆ ಬೋನೊಳಗೆ ಸೇರಿಸೋದಕ್ಕೆ ಅದು ಹೊರಗಡೆ ಬರಬೇಕಾಗಿದೆ. ಸಂಹೌ ಟಾರ್ಚ್ ಹಾಕಿ ನೋಡಿದಾಗ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಗೊತ್ತಾಗಿದೆ ಆ ಕಾಲುವೆ ಒಳಗಡೆ 2 ಚಿರತೆಗಳಿದ್ದಾವೆ ಅನ್ನುವಂಥದ್ದು. ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಏನಿಲ್ಲ ಕಾರ್ಯಾಚರಣೆ. ಅದು ನೀಟಾಗಿ ಬಂದು ಆ ಬೋನ್ ಒಳಗಡೆನೆ ಹೋಗ್ಬೇಕಾಗತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅಪಾಯ ತಪ್ಪಿದ್ದಲ್ಲ. ಯಾಕಂತಂದ್ರೆ ಆಲ್ರೆಡಿ ಅದು ಸಿಕ್ಕಾಪಟ್ಟೆ ಬೆದರಿದೆ ಅಲ್ಲಿ ಪಟಾಕಿ ಗಿಟಾಕಿ ಸಿಡಿಸಿ ರೊಚ್ಚಿಗೆದ್ದಿರ್ತಕ್ಕಂಥ ಚಿರತೆ. ಹಾವೇರಿಯ ಮಾಳಗಾಳದಲ್ಲಿ ನಡೀತಾ ಇರುವಂತಹ ಚಿರತೆಯನ್ನ ಹಿಡಿಯುವ ಕಾರ್ಯಾಚರಣೆ. ಮಾಳಾಪುರದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ. ಮಾಳಾಪುರದ ಸುತ್ತಮುತ್ತ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂತಹ ಚಿರತೆ 2 ದಿನಗಳ ಹಿಂದೆ ಒಂದು ಜಿಂಕೆನ ಕೂಡ ಹಿಡಿದಿತ್ತಂತೆ. ಇನ್ನು ಜನಗಳಿಗೆ ಅಲ್ಲಿ ಚಿಂತೆ ಆಗಿರುತ್ತೆ, ಕೊಟ್ಟಿಗೆ ಹಸು ಕರು ದನಗಳನ್ನ ಹಿಡ್ಕೊಂಡೋದ್ರೆ ಏನ್ ಮಾಡೋದು ಅಂತ, ಮನುಷ್ಯರ ಮೇಲೆ ದಾಳಿ ಮಾಡಿದ್ರೆ ಏನ್ ಮಾಡೋದು ಅಂತ, ಹೊಲಕ್ಕೆ ಹೋಗಂಗಿಲ್ಲ, ಹೊರಗಡೆ ಓಡಾಡೋಂಗಿಲ್ಲ. ಸೊ ಈ ಚಿಂತೆ ಜನರನ್ನ ಕಾಡ್ತಾ ಇತ್ತು. ಇದೀಗ 2 ಚಿರತೆಗಳು ಕೂಡ ಕಾಲುವೆ ಒಳಗಡೆ ಲಾಕ್ ಆಗಿದ್ದಾವೆ.